ಹಲೋ ಗಾಯ್ಸ್, ವೆಲ್ಕಮ್ ಟು ತಾನು ಎಂಟರ್ಟೈನ್ಮೆಂಟ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ದಿಢೀರ್ ಅಂತ ಬ್ಯಾಚುಲರ್ಸ್ ಮಾಡುವಂಥ ಒಂದು ರೈಸ್ ಬಾತ್ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಲ್ಲ, ತೋರಿಸ್ಕೊಡ್ತೀನಿ. ಯಾಕಂದರೆ ಇದು ನಾನು ಮಾಡ್ತಾ ಇಲ್ಲ, ನಮ್ಮ ಮನೇಲಿ ಒಂದು ದೆವ್ವ ಇದೆ, ಆ ದೆವ್ವ ಮಾಡ್ತಾ ಇರೋದು. ಸೊ ಬನ್ನಿ ಹೇಗೆ ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಅವರೆಕಾಯಿನ ಬೇಯಕ್ಕಿಟ್ಟಿರೋದು, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅವರೆಕಾಯಿನ ಬೇಯಿಸೋಕ್ಕಿಟ್ಟಿದ್ದಾರೆ. ನೆಕ್ಸ್ಟು ಒಂದು ಪಾತ್ರೆ ಇಟ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದಾರೆ. ಅದಕ್ಕೆ ಜೀರಿಗೆ, ನಾನು ಬೇಡ ಜೀರಿಗೆ ಹಾಕಲ್ಲ ಅಂದರೂ ಕೇಳಿಲ್ಲ, ಜೀರಿಗೆ ಹಾಕಿದ್ದಾರೆ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಸ್ಟವ್ ಸಿಮ್ಮಲ್ಲಿ ಮಾಡೋಕೆ ಹೋಗ್ಬಿಟ್ಟು ಆಫ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಸಿಮ್ ಯಾವುದು ಆಫ್ ಯಾವುದು ಗೊತ್ತಿಲ್ಲ, ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡಬೇಕು, ಫ್ರೈ ಮಾಡಬೇಕು. ಅದರಲ್ಲಿ ಸಾಲದು ಅಂತ ಗಾಯ್ಸ್ ಅರಿಶಿನ ಹಾಕಿದ್ರು, ಖಾರದ ಪುಡಿ ಹಾಕಿದ್ರು, ಗರಂ ಮಸಾಲ ಹಾಕಿದ್ರು, ಧನಿಯಾ ಪೌಡರ್, ಏನೇನಿದೆ ಮನೇಲಿ ಅಷ್ಟು ಪೌಡ್ರುಗಳು ಅಲ್ಲಿ ಹೋಯ್ತು ಪಾತ್ರೆಗೆ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರು ಅಂಗಡಿದು. ನಾನು ಅದು ಯೂಸ್ ಮಾಡೋದೇ ಇಲ್ಲ, ಅಪರೂಪದಲ್ಲೂ ಅಪರೂಪ ನಾನು ಅಂಗಡಿದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡೋದು. ಆದರೆ ಇವ್ರು ಕೇಳಿಲ್ಲ, ಅದೇ ತರಿಸಿ ಹಾಕಿದ್ರು. ನೆಕ್ಸ್ಟ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡು ಆ ಟೊಮ್ಯಾಟೋನ ಅದರಲ್ಲಿ ಹಾಕ್ಬಿಟ್ಟು ಸ್ಮ್ಯಾಶ್ ಆಗೋವರೆಗೂ ಮಿಕ್ಸ್ ಮಾಡಿ, ಬೇಯೋಕ್ಕೇನು ಅವರೆಕಾಳು ಇಟ್ಟಿದ್ದು ಆ ನೀರು ಸಮೇತನೇ ಸುರಿದ್ಬಿಟ್ರು. ಮತ್ತು ಇನ್ನೊಂದು ಕಡೆ ನೀರು ಬಿಸಿಗೆ ಇಟ್ಟಿದ್ದಾರೆ. ನಮ್ಗೆ ಈ ಥರ ಎಲ್ಲ ಐಡಿಯಾಸ್ ಬರೋದೇ ಇಲ್ಲ ನೋಡಿ ಗೈಸ್, ನೀರು ಬಿಸಿಗಿಡಬೇಕು ಮಾಡಬೇಕು ಅಂತ. ಆ ಕಡೆ ನೀರು ಬಿಸಿಗಿಟ್ಟು ಆ ನೀರು ಅಂದಾಜು ಮೇಲೆ, ನಾನು ಇಷ್ಟು ಗ್ಲಾಸ್ ಅಕ್ಕಿಗೆ ಇಷ್ಟು ಗ್ಲಾಸ್ ನೀರು ಹಾಕಬೇಕು ಅಂತ ಹಾಕ್ತೀನಿ. ಅಂದಾಜಿಗೆ ಇವತ್ತರೆಗೂ ನನಗೆ ಬರೋಲ್ಲ, ಆದರೆ ಅವ್ರು ಅಂದಾಜು ಮೇಲೆ ನೀರು ಹಾಕಿ ಒಂದು ನಿಂಬೆಹಣ್ಣು ಹಾಕಿ ಹೀಗೆಲ್ಲ ಚಲ್ಕೊಂಡು ಮಾಡಿ ಈ ಥರ ಫುಲ್ ಅವರು ಚೆಲ್ಲಿ ಮಾಡೋದು ಸಾಕು, ಹೆಲ್ಪ್ ಮಾಡೋದು ಸಾಕು, ಅಲ್ಲೆಲ್ಲ ಚೆಲ್ಲಿ ನಾನು ಅದನ್ನು ಕ್ಲೀನ್ ಮಾಡೋದು ಸಾಕು ಅನ್ನಿಸ್ಬಿಡುತ್ತೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋವಾಗ ಈ ಥರ ಸ್ವಲ್ಪ ಹೆಲ್ಪು ನನಗೆ ತುಂಬ ದೊಡ್ಡ ಹೆಲ್ಪ್ ಥರನೇ ಅನಿಸುತ್ತೆ. ಅಡ್ಜಸ್ಟ್ ಮಾಡ್ಕೊತೀನಿ. ಆಮೇಲೆ ನೀರೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಈಗೇನು ಚೂರು ನೀರಿದೆ ಅನ್ನೋವಾಗ ಲಿಡ್ನ, ಟೈಟಾಗಿರೋ ಲಿಡ್ನ ಯಾವುದಾದ್ರೂ ಕ್ಲೋಸ್ ಮಾಡ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಟು 5 to 10 minutes ಅದ್ರ ಮೇಲೆ ಭಾರ ಏನಾದರೂ ಇಟ್ಬಿಟ್ಟು ದಮ್ಮಗೆ ಬಿಟ್ಟರೆ ಬ್ಯಾಚುಲರ್ಸ್ ಬಾತ್ ರೆಡಿ. ಓಪನ್ ಮಾಡಿ ತಿಂತಾಯಿದ್ರೆ ಸಕ್ಕತ್ತಾಗಿತ್ತು ಗಾಯ್ಸ. ಹೊಟ್ಟೆ ಎಸ್ಕೊಂಡಿರೋದಕ್ಕೂ ಆ ಟೇಸ್ಟ್ಗೂ ಆ ಬಿಸಿಗೂ ಆ ಚಳಿಗೂ ಸೂಪರಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗಾಯ್ಸ್.